ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಪರಿಣಾಮದಿಂದಾಗಿ ಗ್ಯಾಸ್ ಸಿಲಿಂಡರ್ ಡ್ರೈ ಫ್ರೂಟ್ಗೆ ಮಾತ್ರ ಸಮಸ್ಯೆ ಆಗಿಲ್ಲ, ವಿದೇಶದಿಂದ ಭಾರತಕ್ಕೆ ಬಂದವರಿಗೂ ಸಹ ಸಾಕಷ್ಟು ಸಮಸ್ಯೆ ಆಗಿದೆ. ಒಂದು ಕಡೆ ಯುದ್ಧದ ಭೀತಿ, ಮತ್ತೊಂದು ಕಡೆ ವಿಮಾನದ ದರದ ಹೆಚ್ಚಳ. ಹೀಗಾಗಿ ಭಾರತಕ್ಕೆ ಬಂದವರು ಯಾವಾಗ ವಾಪಸ್ ಹೋಗುವಂಥದ್ದು, ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ದಾರೆ. ನನ್ನ ಜೊತೆಗೀಗ ನೀವು ನೋಡ್ತಾ ಇರ್ಬೋದು, ಅಮೆರಿಕಾದಲ್ಲಿ ನೆಲೆಸಿರುವಂಥ ಶಂಕರ್ ಶೆಟ್ಟಿಯವರ ಕುಟುಂಬ ಇದೆ. ಕಳೆದ 39 ವರ್ಷಗಳಿಂದಲೂ ಅಮೆರಿಕಾದಲ್ಲಿ ಇರುವಂಥದ್ದು. ಭಾರತಕ್ಕೆ ಅಂದರೆ ಇಲ್ಲಿ ಭಾರತಕ್ಕೆ ಬರುವಂಥದ್ದು 3 ತಿಂಗಳು ಇಲ್ಲಿದ್ದು ಮತ್ತೆ ವಾಪಸ್ಸು ಅಮೆರಿಕಾಗೆ ಹೋಗುವಂಥದ್ದು, ಈ ರೀತಿಯಾಗಿ ಮಾಡ್ತಾಯಿದ್ರು. ಯುದ್ಧ ಆರಂಭಕ್ಕೂ ಮುನ್ನ ಅವರ ಕುಟುಂಬ ಭಾರತಕ್ಕೆ ಬಂದಿತ್ತು. ಯುದ್ಧ ಆರಂಭವಾದ ನಂತರ ಸ್ವಲ್ಪ ದಿನದಲ್ಲೇ ಯುದ್ಧ ನಿಲ್ಲಬಹುದು, ವಾಪಸ್ ಹೋಗೋಣ ಅಂತ ಕಾಯ್ತಾಯಿದ್ರು. ಅದೇ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ಯುದ್ಧ ಆದರೂ ಪರವಾಗಿಲ್ಲ, ಯಾಕೆಂದರೆ US-ನಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗ್ತಾ ಇಲ್ಲ. ವಾಪಸ್ಸು ಹೋಗೋಣ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ವಿಮಾನದ ದರದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಅಂದರೆ ಒಂದಲ್ಲ ಎರಡಲ್ಲ 10 ಪಟ್ಟು ವಿಮಾನದ ದರ ಹೆಚ್ಚಳ ಆಗಿದೆ. ಈ ಕಾರಣಕ್ಕಾಗಿ ಅಂದರೆ ಅಲ್ಲಿ ಯಾವ ರೀತಿ ಹೋಗುವಂಥದ್ದು, ಯಾಕಂದರೆ 2 ಪಟ್ಟು 3 ಪಟ್ಟು ಜಾಸ್ತಿ ಆದರೂ ಸಹ ತೆಗೆದುಕೊಂಡು ಹೋಗ್ಬೋದಾಗಿತ್ತು. ಆದರೆ 10 ಪಟ್ಟು ಜಾಸ್ತಿ ಆಗಿರುವಂಥದ್ದು. ಯಾಕಂದರೆ ಅಮೆರಿಕದಲ್ಲಿ ಈಗ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮತ್ತು ವಾಪಸ್ ಹೋಗಬೇಕಾಗಿತ್ತು. ಈಗಾಗಲೇ ಸಾಕಷ್ಟು ದಿನಗಳು ಕಳೆದ ಇದೆ. ಮತ್ತು ಯುದ್ಧದ್ದು ಸಹ ಅತಂತ್ರವಾಗಿದೆ. ಯಾವಾಗ ನಿಲ್ಲುತ್ತೆ ಅಥವಾ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆ ಒಂದು ಸಮಸ್ಯೆ ಅವ್ರನ್ನ ಕಾಡ್ತಾ ಇದೆ. ಹಾಗಿದ್ರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ತಾವು ಇಲ್ಲಿಗೆ ಬಂದಿದ್ದು ಯಾವಾಗ, ಮತ್ತು ಎಷ್ಟು ವರ್ಷಗಳಿಂದ ಅಲ್ಲಿ ಇದ್ದೀರಾ, ಏನಾಗಿದೆ ಈಗ ಅಂತ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ಶೆಟ್ಟಿ ಅಂತ. ನಾನು ಅಮೆರಿಕದಲ್ಲಿರ್ತೀನಿ 39 ವರ್ಷದಿಂದ. ನಮ್ಮ ಮನೆ ಪ್ರಿನ್ಸ್ಟನ್ ಜಂಕ್ಷನಲ್ಲಿದೆ, ಅದು ನ್ಯೂ ಜೆರ್ಸಿ ಸ್ಟೇಟಲ್ಲಿದೆ. ನಮ್ಮ ಆಫೀಸು ನ್ಯೂಯಾರ್ಕಲ್ಲಿದೆ. ನಾನು ಬರ್ತಾ ಇರ್ತೀನಿ ಇಂಡಿಯಾಗೆ 3 ತಿಂಗಳು 4 ತಿಂಗಳಿಗೊಂದು ಸಲ, 1-2-3 ತಿಂಗಳು ಇರ್ತೀನಿ. ಈ ಸಲ ಬಂದು ಆಲ್ಮೋಸ್ಟ್ 2 ತಿಂಗಳು ಆಗೋಯ್ತು. ನಾನು ಬಂದಮೇಲೆ ಇವಾಗ ಹೋಗಬೇಕಾಗಿತ್ತು, 1 ತಿಂಗಳು ಮುಂದೆ ಹೋಗಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ವಾರು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾವು $2,000 ಕೊಟ್ಟು ವಾಪಸ್ ಹೋಗ್ಬೋದಾಗಿತ್ತು. ಇವಾಗ ನೋಡಿದ್ರೆ 6,000 8,000 ಅದಕ್ಕೆ ಲಿಮಿಟೇ ಇಲ್ಲದೆ ಆಗೋಗ್ಬಿಟ್ಟಿದೆ. ಈ ವಾರ್ ಆಗ್ತಾ ಇರೋದು, ಎಲ್ಲೋ ಸಫರ್ ಆಗ್ತಾ ಇರೋದು ನಾವು ಇಲ್ಲಿ ಇಂಡಿವಿಜುವಲ್ಸು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ನೂ ಚೆಕ್ ಮಾಡ್ತಾ ಇದ್ದೀನಿ. ಪ್ರೈಸು ಒಳ್ಳೆ ಪ್ರೈಸ್ ಬಂದರೆ ನಾಳೆನೇ ಹೋಗ್ಬೋದು, ಇಲ್ಲದಿದ್ದರೆ ಸುಮ್ಮನೆ ವೆಯ್ಟ್ ಮಾಡಬೇಕು. ಈ ವಾರ್ ಮುಗಿಯೋ ಥರನೇ ಕಾಣಿಸ್ತಾ ಇಲ್ಲ ನನಗೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಕಡೆ ಆಗ್ತಾ ಇರುವಂಥದ್ದು ಎಲ್ಲೋ ಯುದ್ಧ ಆಗ್ತಾ ಇರುವಂಥದ್ದು, ಭಾರತದಲ್ಲಿ ಅದರ ಎಫೆಕ್ಟ್ ಬೇರೆ ಬೇರೆ ಥರ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಒಂಥರ ವಿದೇಶದಿಂದ ಬಂದಂತಹ ಭಾರತೀಯರಿಗೂ ಸಮಸ್ಯೆ ಆಗ್ತಾ ಇದೆ ಅಂತ. ಖಂಡಿತ ನಾವು ಅಂದ್ಕೊಳ್ಳೋದು ಖಾಲಿ ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಬಟ್ ಪೂರ್ತಿ ಪ್ರಪಂಚಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದರೆ ನಂತರದವರು ಬೇರೆ ಎಲ್ಲಿ ಬೇಕಾದರೂ ಇರ್ಬೋದು, ಏರ್ ಟಿಕೆಟ್ ಬೇಕೇ ಬೇಕಲ್ವ ಎಲ್ಲಿ ಹೋಗ್ಬೇಕಾದ್ರು. ಸೊ ಅದಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಐ ಹೋಪ್ ಆ್ಯಂಡ್ ಪ್ರೇ ಗಾಡ್ ದಟ್ ವಾರ್ ವಿಲ್ ಎಂಡ್ ವೆರಿ ಫಾಸ್ಟ್ ಆ್ಯಂಡ್ ದೆನ್ ವಿ ಕ್ಯಾನ್ ಮೂವ್ ಫಾಸ್ಟರ್. ಈಗ ಮೇಡಮ್, ತಾವು ಸಾಕಷ್ಟು ಬಾರಿ ಭಾರತಕ್ಕೆ ಬಂದಿದ್ದೀರಾ, ವಾಪಸ್ ಹೋಗಿದ್ದೀರಾ. ಇಂಥ ಪರಿಸ್ಥಿತಿ ಹಿಂದೆ ಯಾವಾಗಲಾರು ಇತ್ತಾ ಅಥವಾ ಹೇಗಿದೆ ಅಂತ? ಹಿಂದೆ ಈ ಥರ ಪರಿಸ್ಥಿತಿ ತುಂಬ ಬಂದಿಲ್ಲ. ಬಟ್ ಈ ಸಲ ಬಂದಾಗಿಂದ ಏನೋ ಒಂಥರ ಕಸಿವಿಸಿ, ಒಂಥರ ಅಲ್ಲಿ ಹೋಗಬೇಕು, ಇಲ್ಲಿ ಇರಬೇಕು, ಯಾವ ಥರ ಏನು ಮಾಡಬೇಕು ಗೊತ್ತಿಲ್ಲ. ಅಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಅವ್ರು ನೋಡೋಕ್ಕಾದ್ರೂ ನಾವು ವಾಪಸ್ ಹೋಗಲೇಬೇಕಲ್ವಾ. ಅದಕ್ಕೋಸ್ಕರ ಟಿಕೆಟ್ ಬೆಲೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಅದಾಗಿದ ತಕ್ಷಣ ಹೊರಡ್ತೀವಿ. ಸರ್, ಹೇಳಿ ಸರ್, ತಾವು ವಿದೇಶಕ್ಕೆ ಹೋಗುವಂಥ ಪ್ಲ್ಯಾನ್ಸ್ ಏನಾರು ಇತ್ತಾ ಅಥವಾ ಏನಾಗ್ತಾ ಇದೆ ಸಮಸ್ಯೆ ಅಂತ? ನಾವು ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ಅಲ್ಲಿ ನನ್ನ ತಮ್ಮ ತಂಗಿ ಎಲ್ಲರೂ ವಿದೇಶದಲ್ಲೇ ಇದ್ದಾರೆ. ಅವ್ರನ್ನ ಒಂದು ಸಾರಿ ಹೋಗಿ ನೋಡ್ಕೊಂಡು ಬರುವ ಒಂದು ಪ್ರೋಗ್ರಾಮ್ ಇತ್ತು ಈ ಸಮ್ಮರಲ್ಲಿ. ಆದರೆ ಇದ್ದಕ್ಕಿದ್ದಂಗೆ ಯುದ್ಧ ಶುರುವಾಗಿರೋದ್ರಿಂದ ನಮಗೆ ಅಲ್ಲಿ ಹೋದರೆ ಏನು ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಸದ್ಯಕ್ಕೆ ಹೋಗೋದು ಬೇಕೋ ಬೇಡೋ ಅಂತ ಗೊತ್ತಾಗುತ್ತೆ. ಸರಿ, ಮತ್ತೆ ಆಯಿತು, ಆ ಒಂದು ಪರಿಸ್ಥಿತಿಯಲ್ಲೂ ಹೋಗೋಣ ಅಂತ ಅಂದ್ಕೊಂಡ್ರೆ ಇದ್ದಕ್ಕಿದ್ದಂಗೆ ವಿಮಾನ ದರಗಳು 1-10 ಪಟ್ಟು ಜಾಸ್ತಿ ಆಗಿರೋದ್ರಿಂದ ಮತ್ತು ನಮ್ಗೆ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕೂ ಕಷ್ಟ ಆಗ್ತದೆ. ಅದರಿಂದ ಸದ್ಯಕ್ಕೆ ಅದನ್ನು ಪ್ರೋಗ್ರಾಮ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಅಮ್ಮ, ತಾವು ಈಗ ಹೋಗಬೇಕಾಗಿತ್ತು US-ಗೆ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೇಗೆ ಅಂತ? ನಾನೀಗ ಅಮೇರಿಕಾಗೆ ಹೋಗಬೇಕಾಗಿತ್ತು. ನಾನು ಹೋಗೋದು ನೋಡಿಕೊಂಡು ಏಪ್ರಿಲ್ನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ಇವಾಗ ವಿಪರೀತ ಏರ್ ಟಿಕೆಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ನನಗೆ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಇದ್ದಾರೆ, ನನ್ನ ಮಕ್ಕಳು ಇದ್ದಾರೆ. ಅವ್ರನ್ನೆಲ್ಲ ಇವಾಗ ನೋಡಬೇಕು ಅಂದರೆ ನನಗೆ ಆಗ್ತಾಯಿಲ್ಲ. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಏಜ್ ಪೀಪಲ್ಲು, ಇನ್ನು ಮುಂದಕ್ಕೆ ಹೋಗೋಕ್ಕೂ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಬಂದಿದೆ ನನಗೆ, ಅಷ್ಟೇ. ಇದು ವಿದೇಶದಿಂದ ಭಾರತಕ್ಕೆ ಬಂದಂಥವರ ಮಾತು. ಇದು ಸ್ಯಾಂಪಲ್ ಮಾತ್ರ. ಇಂತಹ ಸಾಕಷ್ಟು ಜನರು ಭಾರತದ ಮೂಲೆ ಮೂಲೆಗಳಲ್ಲಿದ್ದಾರೆ. ಯಾರಿಗೂ ಸಹ ಈ ರೀತಿ ಯುದ್ಧ ಆಗ್ತದೆ, ಅದು ಇಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಹೀಗಾಗಿ ಭಾರತಕ್ಕೆ ಬಂದಿದ್ದರು, ಮತ್ತೆ ವಿದೇಶಕ್ಕೆ ಹೋಗುವಂಥ ಅನಿವಾರ್ಯತೆ ಇದೆ. ರೇಟ್ ಹೆಚ್ಚಾದರೂ ಸರಿ ಕೊಡ್ತೇವೆ ಅಂತ ಹೇಳಿದ್ರು ಟಿಕೆಟ್ ಅವೈಲಬಿಲಿಟಿ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಯುದ್ಧ ಸಂಪೂರ್ಣವಾಗಿ ನಿಲ್ಲಲಿ, ಎಲ್ಲ ಕಡೆ ಶಾಂತಿ ನೆಲೆಸಲಿ, ಮೊದಲಿನಂತೆ ಎಲ್ಲವೂ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.